ವೈದ್ಯರ ಎಡವಟ್ಟು ನರಳಿ ನರಳಿ ಪ್ರಾಣ ಬಿಟ್ಟ ಯುವಕ. ನಿರಂತರವಾಗಿ ಒಂದಲ್ಲ ಎರಡಲ್ಲ 6 ವರ್ಷ ವಿಘ್ನೇಶ್ ಎಂಬ ಯುವಕ ಕೋಮಾದಲ್ಲಿದ್ದ. 2017 ಏಪ್ರಿಲ್ 4ರಲ್ಲಿ ಯುವಕ ವಿಘ್ನೇಶ್ ಆಸ್ಪತ್ರೆಗೆ ದಾಖಲಾಗಿದ್ದ. ಇನ್ನು ಹರ್ನಿಯಾ ಚಿಕಿತ್ಸೆಗೆ ಸುಬ್ರಹ್ಮಣ್ಯ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ. ಶಸ್ತ್ರಚಿಕಿತ್ಸೆ ಸಮಯದಲ್ಲಿ 3 ಬಾರಿ ಅನಸ್ತೇಶಿಯಾ ಕೊಟ್ಟು ಡಾಕ್ಟರ್ಸ್ ಎಡವಟ್ಟು ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅನಸ್ತೇಶಿಯಾ ಕೊಟ್ಟಾಗಿನಿಂದ ವಿಘ್ನೇಶ್ ಪ್ರಜ್ಞೆಯನ್ನ ಕಳೆದುಕೊಂಡಿದ್ದ. ಬನಶಂಕರಿ ಪೊಲೀಸರಿಗೆ ಕುಟುಂಬಸ್ಥರು ದೂರನ್ನ ಕೂಡ ಕೊಟ್ಟಿದ್ರು. ದೂರು ದಾಖಲಿಸಿ ಬನಶಂಕರಿ ಪೊಲೀಸರು ತನಿಖೆಯನ್ನ ಕೂಡ ನಡೆಸುತ್ತಿದ್ದಾರೆ. ಆದರೆ 6 ವರ್ಷದ ಬಳಿಕ 6 ವರ್ಷ ನಿರಂತರವಾಗಿ 6 ವರ್ಷ ಕೋಮಾದಲ್ಲಿದ್ದಂತಹ ಯುವಕ ಪ್ರಾಣ ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ವೈದ್ಯರ ಎಡವಟ್ಟೆ ಇದು ಅಂತ ಅಂದಿನಿಂದ ಯುವಕನ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಯುವಕ ವಿಘ್ನೇಶ್ನ ಫೋಟೋವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ವೈದ್ಯರಿಂದ ಕೋಮಾ ತೆರಳಿದ್ದ ಬಾಲಕನ ವೆಚ್ಚ ಭರಿಸುವ ಭರವಸೆಯನ್ನ ಕೂಡ ನೀಡಲಾಗಿತ್ತು. ಮಗನ ಚಿಕಿತ್ಸೆಗೆ ಅಂತ 19 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕುಟುಂಬಸ್ಥರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಆಸ್ಪತ್ರೆಯ ಆಡಳಿತ ಮಂಡಳಿ 5 ಲಕ್ಷವನ್ನ ಕೊಟ್ಟು ಕೈ ತೊಳೆದುಕೊಂಡಿತ್ತು ಅಂತ ಕೂಡ ಹೇಳಲಾಗಿದೆ. ಉಳಿದ ಚಿಕಿತ್ಸೆಯ ವೆಚ್ಚವನ್ನ ಕೂಡ ಕೊಡದೆ ಬೆದರಿಕೆಯ ಆರೋಪವನ್ನ ಹಾಕಿದ್ರಂತೆ. ಇನ್ನು 6 ವರ್ಷ ಕೋಮಾದಲ್ಲಿದ್ದ ಯುವಕ ವಿಘ್ನೇಶ್ ಜನವರಿ 3ರಂದು ಈ ವರ್ಷ 2024 ಜನವರಿ 3ರಂದು ಸಾವನ್ನಪ್ಪಿದ್ದಾನೆ. ನಿರಂತರವಾಗಿ 6 ವರ್ಷ ಕೋಮಾದಲ್ಲಿದ್ದಂತಹ ವಿಘ್ನೇಶ್ ಈ ವರ್ಷ ಜನವರಿ 3ರಂದು ಸಾವನ್ನಪ್ಪಿದ್ದಾನೆ. ಅನಸ್ತೇಶಿಯಾ ನೀಡಿದಾಗಿನಿಂದ ಈತ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಂತೆ. ಡಾಕ್ಟರ ಎಡವಟ್ಟಿನಿಂದನೇ ನನ್ನ ಮಗನಿಗೆ ಇಂತಹ ಪರಿಸ್ಥಿತಿ ಬಂದುಬಿಡ್ತು ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವೈದ್ಯರ ಎಡವಟ್ಟಿನಿಂದ ಸತತವಾಗಿ 6 ವರ್ಷಗಳ ಕಾಲ ಕೋಮಾದಲ್ಲಿದ್ದಂತಹ ಯುವಕ ವಿಘ್ನೇಶ್ ಪ್ರಾಣ ಬಿಟ್ಟಿದ್ದಾರೆ. ಸದ್ಯಕ್ಕೆ ದೂರು ಕೂಡ ಕೊಟ್ಟಿದ್ರು ಕುಟುಂಬಸ್ಥರು ಈ ಹಿಂದೆನೆ ಅಂತ ಹೇಳಲಾಗಿತ್ತು. ತನಿಖೆ ಎಲ್ಲಿವರೆಗೂ ಬಂದು ನಿಂತಿದೆ? ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್. ಮತ್ತು ಖಂಡಿತವಾಗ್ಲು ಏನು 2017 ಏಪ್ರಿಲ್ 4ನೇ ತಾರೀಕು ಬಾಲಕ ವಿಘ್ನೇಶ್ ಹಾರ್ನಿಯಾ ಚಿಕಿತ್ಸೆಗೆ ಅಂತ ಸುಬ್ರಹ್ಮಣ್ಯ ನಗರದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಈ ಸಂದರ್ಭದಲ್ಲಿ ಅನೇಸ್ಥೇಶಿಯಾ ನೀಡಿದಾಗಿಂದಲೂ ಕೂಡ ವಿಘ್ನೇಶ್ ಸಂಪೂರ್ಣವಾಗಿ ಪ್ರಜ್ಞೆ ಕಳ್ಕೊಂಡಿರ್ತಾರೆ. ಅದಾದ್ಮೇಲೆ ಘಟನೆ ಸಂಬಂಧ ಬನಶಂಕರಿ ಪೊಲೀಸ್ ಠಾಣೆಗೂ ಕೂಡ ಕುಟುಂಬಸ್ಥರು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರ್ತಾರೆ. ಆ ಕ್ಷಣದಿಂದ ಈ ಬಾಲಕ ಕೋಮಾಗೂ ಕೂಡ ಜಾರಿರ್ತಾನೆ. ಈ ವೇಳೆ ಚಿಕಿತ್ಸೆ ವೆಚ್ಚ ಭರಿಸೋದಾಗೂ ಕೂಡ ಅನೇಸ್ಥೇಶಿಯಾ ಕೊಟ್ಟಂತಹ ವೈದ್ಯರು ಕೂಡ ಹೇಳಿರ್ತಾರೆ. ಚಿಕಿತ್ಸೆಗೆ ಅಂತ ಇದುವರೆಗೂ ಕೂಡ 19 ಲಕ್ಷ ರೂಪಾಯಿಯನ್ನ ಈ ಕುಟುಂಬಸ್ಥರು ಖರ್ಚು ಮಾಡಿದ್ದಾರೆ. ಆದ್ರೆ 5 ಲಕ್ಷ ನೀಡಿ ಈ ಆಸ್ಪತ್ರೆ ಆಡಳಿತ ಮಂಡಳಿ ಅಲ್ಲಿಗೆ ಬಿಟ್ಬಿಟ್ಟಿತ್ತು. ಉಳಿದ ಚಿಕಿತ್ಸೆ ವೆಚ್ಚ ಕೂಡ ನೀಡಿದ ಬೆದರಿಕೆ ಹಾಕಿದಂತಹ ಆರೋಪ ಕೂಡ ಇದೆ. ಸದ್ಯಕ್ಕೆ 6 ವರ್ಷ ಈ ಕೋಮಾದಲ್ಲಿದ್ದಂತಹ ಈ ವಿಘ್ನೇಶ್ ಏನಿದ್ದಾರೆ, ಈ 2024 ಇದೇ ವರ್ಷದ ಜನವರಿ 3ನೇ ತಾರೀಕು ಈಗ ಮೃತಪಟ್ಟಿರುವಂತದ್ದು. ಇನ್ನು ಆಸ್ಪತ್ರೆ ವೈದ್ಯರ ಎಡವಟ್ಟಿನಿಂದಾಗಿ ಈಗ ಮತ್ತೆ ಬನಶಂಕರಿ ಪೊಲೀಸ್ ಠಾಣೆಗೆ ಈಗ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಅಂತಂದ್ರೆ 2017ರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆದಂತಹ ಸಂದರ್ಭದಲ್ಲಿ ವೈದ್ಯರನ್ನ ಅಂದ್ರೆ ಕರೆಸಿ ಮಾತುಕತೆ ಕೂಡ ನಡೆಸಲಾಗಿತ್ತು. ಅದಾದ್ಮೇಲೆ ಒಂದು 5 ಲಕ್ಷ ರೂಪಾಯಿ ಕೊಟ್ಟಂತಹ ಸಂದರ್ಭದಲ್ಲಿ ಮನೆಯವರು ಕೂಡ ಮುಂದಿನ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸ್ತಾರೆ ಅನ್ನೋ ಒಂದು ಭರವಸೆಯೊಂದಿಗೆ ಕೂಡ ಇದ್ರು. ಆದ್ರೆ ಅವಾಗಿನಿಂದ ಇವಾಗಿನವರೆಗೂ ಕೂಡ ಹಣವನ್ನ ಏನಾದ್ರು ಚಿಕಿತ್ಸೆಯ ಮೊತ್ತವನ್ನ ಏನಾದ್ರು ಕೇಳದಂತಹ ಸಂದರ್ಭದಲ್ಲಿ ಬೆದರಿಕೆ ಹಾಕಿರುವಂತಹ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಚಿಕಿತ್ಸೆಗೆ ಅಂತ 19 ಲಕ್ಷ ರೂಪಾಯಿ ಖರ್ಚು ಮಾಡಿದಾರಲ್ಲ, ಹೀಗಾಗಿ ಅವ್ರ ಬಡತನ ಕೂಡ ಇದೆ ಮನೆ ಕಡೆ. ಇನ್ನು 6 ವರ್ಷದಿಂದ ಕೋಮಾದಲ್ಲಿದ್ದಂತಹ ಮಗ ಹೇಗಾದ್ರೂ ಬದುಕಲಿ, ಜೀವಂತವಾಗಿದ್ರೆ ಸಾಕು ಅನ್ನೋ ಒಂದು ನಿಟ್ಟಿನಲ್ಲಿ ಕುಟುಂಬಸ್ಥರು ಕೂಡ ಹಣವನ್ನ ಖರ್ಚು ಮಾಡ್ಕೊಳ್ತಾನೆ ಬಂದಿದ್ರು. ಆದ್ರೆ ಈಗ ಈ ವಿಘ್ನೇಶ ಮೃತಪಟ್ಟಿರುವಂತದ್ದು. ಈಗ ಆಸ್ಪತ್ರೆ ವೈದ್ಯರ ಎಡವಟ್ಟಿನಿಂದಾಗಿ ನನ್ನ ಮಗ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಈಗ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು. ಇನ್ನು ಖಾಸಗಿ ಆಸ್ಪತ್ರೆ ವಿರುದ್ಧವಾಗಿ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತಾರೆ ಈ ಪೊಲೀಸರು ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗ FIR ಕೂಡ ರಿಜಿಸ್ಟರ್ ಆಗಿರುವಂತದ್ದು. FIR ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಹಾರಾಜ ಹಾಸ್ಪಿಟಲ್ ಅಂತ ಏನಿದೆ ಪದ್ಮನಾಭನಗರ ಈ ಒಂದು ವ್ಯಾಪ್ತಿಯಲ್ಲಿ ಈಗ ಸದ್ಯಕ್ಕೆ ಅವರ ವಿರುದ್ಧವಾಗೂ ಕೂಡ ಈಗ ಪ್ರಕರಣ ದಾಖಲಾಗಿರುವಂತದ್ದು. ಇನ್ನು ಸದ್ಯಕ್ಕೆ ಈ ಒಂದು ಪ್ರಕರಣದ ಸಂಬಂಧ ಈಗ FIR ಕೂಡ ರಿಜಿಸ್ಟರ್ ಆಗಿದೆ.
ಡಾಕ್ಟರ್ ಮಯ್ಯ ಮತ್ತು ಇನ್ನಿಬ್ರು ವಿರುದ್ಧವಾಗಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಹೀಗಾಗಿ ಅನಿಲ್ ಅನಸ್ತೇಶಿಯಾ ಕೊಟ್ಟಿದ್ರಂತೆ, ಅನಿಲ್ ಅನ್ನೋ ವೈದ್ಯರು, ಇವರ ವಿರುದ್ಧವಾಗೂ ಕೂಡ ಈಗ FIR ರಿಜಿಸ್ಟರ್ ಆಗಿರುವಂತದ್ದು. ಮುಂದಿನ ತನಿಖೆಯನ್ನ ಯಾವ ರೀತಿ ಕೈಗೊಳ್ಳುತ್ತಾರೆ, ಅವ್ರನ್ನ ನೋಟಿಸ್ ಕೊಟ್ಟು ಕರೆಸುವಂತಹ ಕೆಲಸ ಮಾಡ್ತಾರ ಅಥವಾ ಬಂಧಿಸಿ ವಿಚಾರಣೆ ನಡೆಸ್ತಾರ ಪೊಲೀಸರು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮಧು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.